ಮಳವಳ್ಳಿ ಎನ್ಇಎಸ್ ಲಯನ್ಸ್ ಕ್ಲಬ್ನ 2026-27ನೇ ಸಾಲಿನ ನೂತನ ಅಧ್ಯಕ್ಷರ ಪದಗ್ರಹಣ ಹಾಗೂ ಪ್ರತಿಜ್ಞಾ ವಿಧಿ ಬೋಧನಾ ಸಮಾರಂಭ ಮಳವಳ್ಳಿ ಪಟ್ಟಣದ ಶಾಂತಿ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಸಮಾರಂಭವನ್ನು ಜಿಇಟಿ ಕೋ-ಆರ್ಡಿನೇಟರ್ ಲಯನ್ಸ್ ಡಾ. ಕೃಷ್ಣೇಗೌಡ ಹಾಗೂ ಮಾಜಿ ಶಾಸಕ ಅನ್ನದಾನಿ ಉದ್ಘಾಟಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಮಹದೇವು ರವರಿಗೆ ನಿಕಟಪೂರ್ವ ಅಧ್ಯಕ್ಷ ರಂಗಸ್ವಾಮಿರವರು ಅಧಿಕಾರ ಹಸ್ತಾಂತರ ಮಾಡಿದರು. ಈ ವೇಳೆ ಲಯನ್ಸ್ ಕ್ಲಬ್ನ ಜಿಲ್ಲಾ ಅಧ್ಯಕ್ಷ ಡಾ. ಕೃಷ್ಣೇಗೌಡ ಮಾತನಾಡಿ, ಎಲ್ಲರೂ ಒಗ್ಗಟ್ಟಿನಿಂದ ಸೇವೆಯ ಮೂಲಕ ಸಂಸ್ಥೆಯನ್ನು ಬೆಳೆಸಿ ಎಂದು ಕರೆ ನೀಡಿದರು. ಈ ವೇಳೆ ಮಾಜಿ ಜಿಲ್ಲಾ ರಾಜ್ಯಪಾಲ ರಾಜಶೇಖರರವರು ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು. ಸಮಾರಂಭದಲ್ಲಿ 2ನೇ ಉಪ ರಾಜ್ಯಪಾಲ ಸಿದ್ದೇಗೌಡ, ಮಾಜಿ ಜಿಲ್ಲಾ ರಾಜ್ಯಪಾಲ ರಾಜಶೇಖರ, ಜಿಲ್ಲಾಧ್ಯಕ್ಷ ಲಯನ್ ಜಯಕುಮಾರ್, ಜಿಲ್ಲಾಧ್ಯಕ್ಷ ಪುಟ್ಟರಾಜು, ಶಂಕರೇಗೌಡ, ವಲಯಾಧ್ಯಕ್ಷ ಲಯನ್ ರಂಗಸ್ವಾಮಿ, ಅಣ್ಣೇಗೌಡ, ಚೌಡೇಶ್, ಚಂದ್ರು, ಹನುಮಂತೇಗೌಡ, ಶಾಂತಿ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಕೆಂಪಯ್ಯ ಸೇರಿದಂತೆ ಹಲವರು ಇದ್ದರು. ಪದಗ್ರಹಣವನ್ನು ಮಾಡಿ ಈ ಭಾಗದಲ್ಲಿ ಬೆಳಗಲಿ, ಈ ಸಂಸ್ಥೆಯ ಸೇವಾ ಕಾರ್ಯಕ್ರಮಗಳು ಬಡವರ ಕಣ್ಣೀರನ್ನು ಒರೆಸುವಂತಹ ದಾರಿದೀಪವಾಗಲಿ. ಈ ಸಂಸ್ಥೆ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ, ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವ ಮಾತನ್ನು ಹೇಳ್ತಾ ನಿರಂತರವಾಗಿ ಈ ಒಂದು ಸಂಸ್ಥೆಯ ಕಾರ್ಯಕ್ರಮಗಳು ನಡೆಯಲಿ. ಬಹಳ ಮುಖ್ಯವಾಗಿ ಇವತ್ತು ಯಾವುದೇ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಯಿಂದ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಮಾಜಮುಖಿ ಮನಸ್ಸನ್ನು ಉಳ್ಳಂಥವರ ತಂಡ ಬೇಕು. ಇವತ್ತು ಈ ಒಂದು ಸಂಸ್ಥೆಯ ಪ್ರಮುಖರಾದ ಪುಟ್ಟರಾಜು ಅವರು, ಶಂಕರೇಗೌಡರು, ಹನುಮಂತಯ್ಯನವರು, ಹನುಮಂತೇಗೌಡರು, ಬಸವರಾಜ್ ಅವರು, ವೆಂಕಟೇಶ್ ಅವರು, ನಮ್ಮ ಎಲ್ಲರೂ ನಮ್ಮ ಇರ್ತಕ್ಕಂಥ ಎಲ್ಲ ಸ್ನೇಹಿತರುಗಳು ಒಂದು ತಂಡವಾಗಿ ಇವತ್ತು ಎಲ್ಲೋ ಸಂಘ ಸಂಸ್ಥೆಗಳನ್ನು ನಾವು ನೋಡಿದ್ದೀವಿ. ಎಷ್ಟೋ ಸಂಸ್ಥೆಗಳು ಪ್ರಾರಂಭ ಆಗ್ತವೆ, ಅವರ ದೇಶಗಳೇ ಬೇರೆ ಇರ್ತವೆ, ಅವು ಹೋಗುವಂಥ ದಾರಿಯೂ ಬೇರೆ. ಆದರೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಾವು ಸಮಾಜಮುಖಿಯಾಗಿ ಯಾಕೆ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂದರೆ, ತಂದೆ ತಾಯಿಯಿಂದ ನಾವು ಜೀವನವನ್ನು ಪಡೆದಿದ್ದೇವೆ, ಶಿಕ್ಷಕರಿಂದ ವಿದ್ಯೆಯನ್ನು ಪಡೆದಿದ್ದೇವೆ. ನಾವು ಈ ಹಂತವನ್ನು ತಲುಪಲಿಕ್ಕೆ ಎಲ್ಲವೂ ಕೂಡ ಸಮಾಜದಿಂದ ಪಡೆದಿದ್ದೇವೆ. ನಮ್ಮ ಶ್ರಮ, ನಮ್ಮ ನಿರಂತರ ಪ್ರಯತ್ನ, ಆತ್ಮವಿಶ್ವಾಸದಿಂದ ಇವತ್ತು ಈ ಹಂತದಲ್ಲಿ ಜೀವನವನ್ನು ನಡೆಸ್ತಿದ್ದೀವಿ. ಈ ಸಮಾಜಕ್ಕೆ ವಾಪಸ್ಸು ಕಿಂಚಿತ್ತಾದರೂ ಋಣವನ್ನು ತೀರಿಸುವಂತಹ ಮನಸ್ಥಿತಿಯಲ್ಲಿ ಇರುವಂತಹ ಈ ಸಂಸ್ಥೆ ನಿಜವಾಗ್ಲೂ ಕೂಡ ಮತ್ತೊಬ್ಬ ಒಳ್ಳೆಯ ಅಧ್ಯಕ್ಷರಾದಂತಹ ಚಂದ್ರನವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು. ದಯವಿಟ್ಟು ನಮಗೆ ಒಂದೇ ಒಂದು ನಿಮಿಷ ದಯವಿಟ್ಟು ಅಧ್ಯಕ್ಷರಿಗೆ ಇದನ್ನ ಮುಂದುವರಿಸಕ್ಕೆ ಊಟ ಮತ್ತು ಫೆಲೋಶಿಪ್ಗಾಗಿ ಸಭೆಯನ್ನು ಮುಂದುವರಿಸಲಾಗಿದೆ.